ಓಸಿ ಮತ್ತು ಗಾಂಜಾ, ಇಸ್ಪೇಟ್ ಇವು ಮೂರು ನಮಗೆ ಅಲರ್ಜಿ ಇದೆ ಸರ್. ನಾವು ಹೊಸದಾಗಿ ಬಂದಿದ್ದೀರಿ, SP ಅವರು ಬಹಳ ಗತಿ ಇದ್ದಾರೆ. ಅವರು ನೀವಿಬ್ರು ಸೇರಿ ಓಸಿ ದಂಧೆ ಆಡೋರು ಬಹಳ ಜನ ಇಲ್ಲಿ ಕಂಡು ಕಾಡ್ತಾ ಇದ್ದಾರೆ. ಈ ಪುಲ್ಲಯ್ಯನ ಹತ್ರ ಆಗಲ್ಲ. ಪುಲ್ಲಯ್ಯವರು ಹೇಳ್ತಾರೆ, ಎಷ್ಟು ಹೇಳಿದ್ರು ಆಗ್ತಾ ಇಲ್ಲ. ಪುಲ್ಲಯ್ಯರ ಹತ್ರ ಆಗಲ್ಲ. SP ಸಾಹೇಬರು ನೀವು ಬಂದಿದ್ದೀರಿ. ನನಗೆ ಓಸಿ ಮತ್ತು ಈ ಗಾಂಜಾ ಈ ತಾಲೂಕಲ್ಲಿ ಯಾವ ಕಾರಣಕ್ಕೂ ಇದಾಗಬಾರ್ದು. ನೀವು ಒಂದ್ಸರಿ ಇದು ಮಾಡಿ ಅವ್ರ ಹತ್ರ ಮಾತಾಡ್ಬಿಟ್ಟು, ಮತ್ತು ಇಸ್ಪೇಟು ನಗರ ಇರ್ಬೋದು ಅಥವಾ ರೂರಲ್ ಈ ನಮ್ಮ ಎಲ್ಲೇ ನನ್ನ ಗಮನಕ್ಕೆ ಬಂದಿದ್ದ ಸೀಸ್ ಮಾಡಿಸಿದ್ದೀನಿ. ಈ ಎಲ್ಲೇ ಆಡಿದ್ರು ಸಹ ದಯವಿಟ್ಟು ಮೂರು ಒಂದಿಷ್ಟು ನಮಗೆ ಬಂದ್ ಮಾಡಿಸ್ಕೊಟ್ಬಿಟ್ಟು ಸರ್, ಮತ್ತೇನು ಹೇಳೋದಿಲ್ಲ. ಭಾಳ ಒಂದಿಷ್ಟು ಹೇಳ್ತಾರೆ, ಅದನ್ನು ಸಾಹೇಬರಿಗೆ ಹೇಳಿದ್ದೀನಿ, ನಮಗೆ SP ಸಾಹೇಬರಿಗೆ. ಒಂದ್ಸರಿ ಇಲ್ಲಿ ಒಂದು ಕ್ರೈಮ್ನ ಒಂದು 2 ಜನ ಚೇಂಜ್ ಮಾಡಿ ಸರ್. ಅವ್ರನ್ನೆಲ್ಲ ಚೇಂಜ್ ಮಾಡಿ, ಅವರೆಲ್ಲ ಮಂತ್ಲಿ ತಗೊಳ್ತಾರೆ ಅನ್ನೋದು ಬಂದ್ಬಿಟ್ಟಿದ್ದಾರೆ, ಇಟ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಅವ್ರು ಮಾಡಲ್ಲ, ಅವ್ರ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಿ ಸುಮಾರು ಜನ ಏನಾಗಿದೆ, ಈ ಗೊಂದಲ ಸೃಷ್ಟಿ ಮಾಡ್ತಾರೆ. ಇದೆಲ್ಲ ಓಸಿ ಬಿಡೋ ಒಂದು ಗಾಂಜಾ ಕುಡಿದು ಅಲ್ಲಿ ಇಲ್ಲಿ ಗಲಾಟೆ ಮಾಡಿ ಏನಾರು ಅದಕ್ಕೆ ಬಿಟ್ಟರೆ ನಮಗೆ ಸಮಸ್ಯೆ ಜಾಸ್ತಿ ಬರುತ್ತೆ. ಇದಿಷ್ಟು ತಾವು ಒಂಚೂರು ಹೊಸಬರಾಗಿ ಬಂದಿದ್ದೀರಿ. ಒಂದು ಸರಿ ಬಂದು ಒಂದಿಷ್ಟೇನೆ ಚಾರ್ಜ್ ಮಾಡಿದ್ರೆ ಅದೇನಿದೆ ಮಾಡಿದ್ರೆ ನಮ್ಮಲ್ಲಿ ಆ ದಂಧೆ ನಡೆಯಲ್ಲ ಅನ್ನೋದು ಅನಿಸ್ತದೆ ನನಗೆ. ಅದೊಂದು ಆಗಲ್ಲ. ಓಸಿ, ಇಸ್ಪೀಟು ಮತ್ತು ಗಾಂಜಾ ಇದು ಬಡವರದ್ದು, ಬಡವ್ರ ಕುಟುಂಬ ಹಾಳಾಗುತ್ತೆ. ಮತ್ತೆ ಬೇರೆ ಏನಿಲ್ಲ. ಅವನೇನೋ ಗಾಂಜಾ ಕುಡಿತಾನೆ, ಇಸ್ಪೀಟ್ ಆಡ್ತಾನೆ, ತನ್ನ ಕುಟುಂಬ ಹಾಳಾಗೋದು ಅವ್ನಿಗೆ ಗೊತ್ತಿರಲ್ಲ. ಅದನ್ನು ನಾವು ಇದು ಅಧಿಕಾರದಲ್ಲಿ ತಂದವರು ನಾವು ಕೆಲಸ ಮಾಡಿದರೆ ಖಂಡಿತವಾಗಿಯೂ ಒಂದು ವ್ಯವಸ್ಥೆ ಆಗುತ್ತೆ ಆ ಕುಟುಂಬಕ್ಕೆ ಅಂತ ಅಷ್ಟೇ ನಾನು ಹೇಳಿದ್ದೀನಿ. ದಯವಿಟ್ಟು ತಾವು ಯಂಗ್ ಆ್ಯಂಡ್ ಎನರ್ಜಿ ಇದ್ದೀರಿ, ಸ್ವಲ್ಪ ಸ್ಟ್ರಾಂಗ್ ಅಂತ ಒಳ್ಳೆ. ನಮಗೆ SP ಅವರು ಹೊಸದಾಗಿ ಬಂದಿದ್ದಾರೆ, ಅವರು ಇದಾಗಿದ್ದಾರೆ, ಅವರು ಸ್ಟ್ರಾಂಗ್ ಇದ್ದಾರೆ. ನಿಮ್ಮ ಎಲ್ಲೆಲ್ಲ ಅಂತ ಒಂದು ಸರಿ ಇದು ಮಾಡಿದರೆ ಒಂದು ಕಡೆ 4 ಕಡೆ ಅವ್ರು ಇದು ಮಾಡಿದ್ರೆ ಖಂಡಿತ ಇದಾಗ್ತಾರೆ. ಮತ್ತೆ ಯಾರು ಮಾಡ್ತಾರನ್ನೋ ಗೊತ್ತಿಲ್ಲ, ಅಂಥವ್ರು ಹಿಡಿಯೋದನ್ನ ವ್ಯವಸ್ಥೆ